ಮನದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ವೇದಿಕೆಯಲ್ಲಿ ನಮ್ಮ ಜೊತೆಗಿರುವ ನಮಗೆ ಸ್ಫೂರ್ತಿದಾಯಕರು ಮಾರ್ಗದರ್ಶಕರು ಆದಂಥ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಎನ್ನ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ಎಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ನನಗೆ 12ನೇ ಶತಮಾನದಲ್ಲಿ ಅಪ್ಪ ಬಸವ ತಂದೆ ಅನುಭವ ಮಂಟಪದಲ್ಲಿ ಎಲ್ಲ ಶರಣ ಶರಣೆಯರನ್ನು ಕೂಡ ಕರೆದುಕೊಂಡು ಅನುಭವ ಮಂಟಪದಲ್ಲಿ ವಚನಗಳನ್ನು ರಚನೆ ಮಾಡಲಿಕ್ಕೆ ಹಚ್ಚಿದರು. ಅಂಥ ಒಂದು ಕೆಲಸವನ್ನು ಇಂದು ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮೆಲ್ಲರನ್ನ ಜೊತೆಗೆ ಜಾತಿ ಮತ ಪಂಥವನ್ನು ಬರೆದು ಬಡವ ಶ್ರೀಮಂತರನ್ನು ಮರೆತು ನಮ್ಮನ್ನು ತಮ್ಮ ಒಟ್ಟಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರಲ್ಲ, ನಮ್ಮ ಬಸವನ ಬಾಗೇವಾಡಿ ಎಲ್ಲರ ಭಕ್ತರ ಸುದೈವ ಅಂತ ಹೇಳಲಿಕ್ಕೆ ನಾನು ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಇಂಥ ಸ್ವಾಮೀಜಿಗಳು ಸಿಗೋದು ಬಹಳ ಅಪರೂಪ. ನಾವು ಅಂತಹ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಲ್ಲ, ನಾವು ಇನ್ನಷ್ಟು ಇದರ ಉಪಯೋಗವನ್ನು ಬಹಳಷ್ಟು ಜನ ತೆಗೆದುಕೊಳ್ಬಹುದಾಗಿತ್ತು. ಆದರೆ ಅದು ಏನಂತ ನನಗಿನ್ನೂ ಅರ್ಥ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಇಂಥ ಸೌಭಾಗ್ಯವನ್ನು ನಾನು ಒಂದು ಸ್ವಲ್ಪ ವ್ಯಾಟ್ಸಪ್ನಲ್ಲಿ ಬಿಟ್ಟಿರ್ತಾ ಇದ್ದೀನಿ. ನೀವು ಎಷ್ಟು ಪುಣ್ಯ ಮಾಡಿರಿ ಅಂತ ಕೇಳ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ. ಯಾಕ್ರಿ ಅಂತ ಹೇಳ್ತೀನಿ, ಮುಂಜಾನೆ ಅಷ್ಟು ಬೆಳಗ್ಗೆ ಎದ್ದು ಲಿಂಗ ಪೂಜೆಗೆ ನಾವು ಒಂದೊಂದೇ ಲಿಂಗ ನೋಡ್ಕೊಂಡು ಪೂಜೆ ಮಾಡಿದ್ರೆ ನೀವು 10 ಜನರ 100 ಜನರ ಲಿಂಗವನ್ನು ನೋಡ್ತಿಲ್ಲ, ನಿಮ್ಮ ಕಣ್ಣುಗಳು ಎಷ್ಟೊಂದು ಪಾವನ ಆಗ್ತಾವು, ನೀವು ಎಷ್ಟೊಂದು ಸುದೈವಗಳು ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದವರು, ನಾವು ನಿಮ್ಮ ಊರಿಗೆ ಬರ್ತೀವಿ ರೀ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಭಾಳ ಜನ ನನಗೆ ಇದನ್ನು ಹೇಳ್ತಾರೆ. ಆದರೆ ನನಗೆ ಖುಷಿ ಎಷ್ಟಾಗ್ತದೆ ಹೇಳ್ರಿ, ನಮ್ಮ ಬಸವಣ್ಣವ್ರು ಹುಟ್ಟಿದ ಸ್ಥಳದಲ್ಲಿ ನಾವು ಇಂಥ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀವಲ್ಲ, ನಮ್ಮನ್ನು ಜನರು ಎಷ್ಟೊಂದು ಬರೀ ಬಸವ ತತ್ವ ಬಸವನ ಊರೂರು ಅಂಥೇಳಿ ನಮ್ಮನ್ನು ಗುರುತಿಸೋದಿಲ್ಲ, ಬಸವಣ್ಣವರ ತತ್ವಗಳನ್ನು ನಾವು ಯಾವ ರೀತಿಯಾಗಿ ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಬೇರೆಯವರು ನಮ್ಮ ಜನರು ಅದನ್ನು ನೋಡ್ತಾ ಇರ್ತಾರೆ, ಆಲಿಸ್ತಾ ಇರ್ತಾರೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಸಾಗೋಣ. ಆದರೆ ನನಗೆ ಪಗು ಹಳಕಟ್ಟಿಯವರು ವಚನಗಳನ್ನ ನಮಗೆ ಕೊಡದೆ ಹೋಗ್ತಾ ಇದ್ದರೆ ನಮಗೆ ಈ ವಚನವನ್ನು ಸಿಗ್ತಾ ಇರಲಿಲ್ಲ. ಅಂಥ ಮಹಾತ್ಮನನ್ನು ಕೂಡ ನಾವು ಈ ಜಾಗದಲ್ಲಿ ಎಷ್ಟೊಂದು ಸ್ಮರಣೆ ಮಾಡಿದ್ರು ಕೂಡ ಸಾಲದು. ನನಗೆ ಇಲ್ಲಿ ಬಸವಣ್ಣವರ ಅತ್ಯಂತ ಶ್ರೇಷ್ಠವಾದಂಥ ವಚನವನ್ನು ನನಗೆ ಸ್ವಾಮೀಜಿಯವರು ಕೊಟ್ಟಾರೆ. ನಾನು ನಿನ್ನೆ ಬ್ಯಾಡ್ರಿ ಅಜ್ಜಾರೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ಇಲ್ರಿ ಅದೇನು ದೊಡ್ಡದಿಲ್ಲ ವಚನ ಮಾಡಂತೀರ. ಆ ವಚನ ಎಷ್ಟು ಮಹತ್ವದ್ದು ಎಷ್ಟು ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ನಡೆಯೊಂದು ಪರಿ ನುಡಿಯೊಂದು ಪರಿ ಆಗಬಾರ್ದು. ಯಾವ ರೀತಿ ನಡೆದುಕೊಳ್ತೀವಿ ಅದನ್ನೇ ನಾವು ಜೀವನದಲ್ಲಿಯೂ ಪಾಲಿಸಿಕೊಂಡು ಹೋಗ್ಬೇಕನ್ನೋದು ಬಸವಣ್ಣವ್ರು ನಮಗೆ ಅವಾಗನೇ ಹೇಳಿದ್ದಾರೆ. ನೋಡ್ರಿ ವಚನ ಹೇಗಿದೆ: ಕಲ್ಲು ನಾಗರ ಕಂಡರೆ ಹಾಲನರೆನೆಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರು, ಮುಂಬ ಜಂಗಮ ಬಂದರೆ ನಡೆಯೆಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿಯೋರು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನರ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯನ್ನು ತಪ್ಪಿರಯ್ಯ. ನೋಡ್ರಿ ವಚನೆ ಎಷ್ಟು ಶ್ರೇಷ್ಠ ಅಂತ ಹೇಳಿ ಬಸವಣ್ಣವ್ರು ಆಗಿನ ಕಾಲದಾಗ ನಾವು ದಿನನಿತ್ಯದೆಲ್ಲ ಮಾಡುವ ಕೆಲಸ ಕಾರ್ಯಗಳು ಕೂಡ ಆ ಒಂದು ಇದಕ್ಕೆ ಸೀಮಿತ ಇರ್ಬೇಕಂತ ಅವಾಗನೇ ಅವ್ರು ವಿಚಾರ ಮಾಡಿ ಬರ್ದಾರಂದ್ರೆ ಅವ್ರ ಆಲೋಚನೆ ಎಷ್ಟು ಮಹತ್ವದಾಗಿತ್ತು ಅಂತ ಹೇಳಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿ ಕಲ್ಲು ನಾಗರ ಕಂಡರೆ ಅಂತ ಹೇಳ್ತಾರೆ ಅವ್ರು. ಕಲ್ಲು ನಾಗರ ಕಂಡರೆ ಹಾಲನೆರೆನೆಂಬರು. ಈ ಹಾಲು ಎಷ್ಟೊಂದು ಜನರಿಗೆ ಅವಶ್ಯಕತೆ ಆಗಿರ್ತೈತಿ. ಹಾಲನ್ನು ನಾವು ಹಾಳು ಮಾಡದೆ ನಿರ್ಗತಿಕರಿಗೆ, ಆಮೇಲೆ ಯಾರು ನಮಗೆ ಅಸಹಾಯಕರಿರ್ತಾರ ಅವರಿಗೆ ನಾವು ಹಾಲನ್ನು ಒಯ್ದು ಕೊಟ್ಟರೆ ಅದು ಎಷ್ಟೊಂದು ಉಪಯೋಗ ಆಗ್ತೈತಿ. ಆದರೆ ನಾವು ಹೇಳ್ತೀವಿ, ಅದನ್ನು ಮಾಡೋದಿಲ್ಲ. ಅದರ ಅವತ್ತು ಹಾಲೆರಿ ದಿನ ನಾವು ಬಸವ ಪಂಚಮಿ ಅಂತ ಹೇಳಿ ಅವತ್ತು ಬಸವನವರ ಐಕ್ಯವಾದ ದಿನ, ಪವಿತ್ರ ದಿನ, ಅದನ್ನು ನಮಗೆ ನಾನು ಬಸವ ಪಂಚಮಿಯ ಶುಭಾಶಯಗಳಂತ ಹೇಳಿ ನಾನು ವ್ಯಾಟ್ಸಪ್ನಲ್ಲಿ ಹಾಕಿದೆ. ಎಲ್ಲರೂ ನನಗೆ ಕೇಳಿದ್ರು, ಇಲ್ಲೆಲ್ಲ ನಾಗರ ಹಬ್ಬದ ಶುಭಾಶಯಗಳನ್ನು ಹಾಕಿದ್ರೆ ನೀವು ಬಸವ ಪಂಚಮಿ ಶುಭಾಶಯ ಅಂತ ಯಾಕೆ ಹಾಕಿದ್ರಿ, ನಿಮ್ದೇನು ಹೊಸಾದನ ಅಂತ ಕೇಳಿದ್ರು ನನಗೆ. ನಾನು ಹೇಳಿದೆ, ಇದು ಅತ್ಯಂತ ಪವಿತ್ರವಾದ ದಿನ ನಮಗೆ. ಯಾಕಂದ್ರೆ ಬಸವಣ್ಣವ್ರ ಐಕ್ಯವಾದ ದಿನವನ್ನು ಬಸವ ಪಂಚಮಿ ಅಂತ ಹೇಳಿ ಆಚರಿಸ್ತಾರೆ. ಅದಕ್ಕೆ ನಾನು ಬಸವ ಪಂಚಮಿಯ ಶುಭಾಶಯ ಅಂತ ಹೇಳಿ ನಿಮಗೆ ಕಳಿಸಿದ್ದೀನಿ ಅಂತ ಹೇಳಿದೆ. ಅಲ್ಲಿವರೆಗೂ ಕೂಡ ಆ ಬಸವ ಪಂಚಮಿ ಏನು ಅನ್ನೋದು ಕೂಡ ನಮ್ಮ ಜನರಿಗೆ ಗೊತ್ತಿರಲಿಲ್ಲ. ಅದು ಒಂದು ನಮ್ಮದು ದುರ್ದೈವ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಸವಣ್ಣವ್ರ ಐಕ್ಯ ಆದ ದಿನಾನೂ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬಸವನಾಡಿನಲ್ಲಿ ಹುಟ್ಟಿದ್ದೇವೆ. ಅದನ್ನು ನಾವು ಸ್ವಲ್ಪ ಆ ದಿನವನ್ನು ನಾವು ಶ್ರೇಷ್ಠ ದಿನವನ್ನಾಗಿ ಮಾಡಬೇಕು. ಮುಂದೊಂದು ದಿನ ಬರುವ ದಿನದಲ್ಲಿ ನಾವು ಬಸವ ಪಂಚಮಿ ಇಲ್ಲಿ ಏನೇ ಲಿಂಗ ಪೂಜೆಗೆ ಬರ್ತೀವಲ್ಲ ಅವರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಹೋಗಿ ಎಲ್ಲಿ ನಿರ್ಗತಿಕರು ಇರ್ತಾರೆ, ಅಸಹಾಯಕರು ಇರ್ತಾರೆ, ಅಲ್ಲಿ ಹೋಗಿ ನಾವು ಬಸವ ಪಂಚಮಿಯನ್ನು ಮಾಡೋ ಒಂದು ಉದ್ದೇಶನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಂದೊಂದು ದಿನ ಕೈಗೊಳ್ಳಲಿ, ಬಸವನಾಡಿನ ಸಂದೇಶ ಬೇರೆಲ್ಲ ಕಡೆ ಹೋಗಲಿ ಅನ್ನೋ ಒಂದು ಆಶೆ ಕೂಡ ಐತಿ. ಯಾಕಂತಂದ್ರೆ ನಾವು ಹೇಳ್ತೀವಿ ಸಂಪ್ರದಾಯ ಐತ್ರಿ, ಏನೂ ಮಾಡೋಕ್ಕಾಗಲ್ಲ, ಹಿರಿಯರು ಮಾಡ್ಕೊಂಡು ಬಂದಾರ, ನಾವು ಮಾಡಬೇಕಾಗ್ತದಂತ ಹೇಳ್ತೀವಿ. ಆದರೆ ಮಾಡೋದು ಬೇಡ. ನಾವು ಬಸವ ತತ್ವವನ್ನು ಯಾವ ರೀತಿ ಪಾಲನೆ ಮಾಡಾಕತ್ತೀವಲ್ಲ ಅದರಂತೆ ನಡೆದುಕೊಂಡು ಹೋಗೋಣ ಅನ್ನೋದನ್ನು ಅಷ್ಟೇ ಸತ್ಯವಾಗೈತಿ. ಯಾಕಂತಂದ್ರೆ ಎಷ್ಟೊಂದು ಜನರು ಬಡ ಮಕ್ಕಳು ಇರ್ತಾರೆ,
ಅನಾಥಾಶ್ರಮಗಳಿರ್ತಾವೆ, ಅಲ್ಲಿ ಹೋಗಿ ನಾವು ಬಸವ ಪಂಚಮಿನ ಅತಿ ವಿಜೃಂಭಣೆಯಿಂದ ಆಚರಿಸೋಣ. ಅವಾಗ ಹೇಳ್ಯಾರ ಅದಕ್ಕೆ, ಕಲ್ಲು ನಾಗರ ಕಂಡರೆ ಹಾಲ ನೆರೆಯನೆಂಬರು, ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರು. ನೋಡ್ರಿ, ನಮ್ಮ ಅಪ್ಪನ ಅವನ ಪಾಲ್, ಅಪ್ಪನ ಪಾಲ್, ಅಕ್ಕಂಗಿರ ಪಾಲ್, ಅಂದಂಬ್ರ ಪಾಲ್ ಅಂತೀವಿ. ಅದ ಕರೆ ಹಾಲು ಬಂದ್ರೆ ಎಲ್ಲರೂ ದಿಕ್ಕಾಪಾಲಾಗಿ ಓಡೋಗ್ತೀವಿ. ನಾವಿಲ್ಲೇನು ಬರೀ ಆಚರಣೆ ಅಷ್ಟೇ ಮಾಡ್ತೀವಿ, ಆದ್ರೆ ಅದು ನಾಗಪ್ಪ ಹೋಲ್ ಬಿಡಪ್ಪ, ನಾಗಪ್ಪ ಸದ್ದು ನಮಗೆ ಪೂಜೆ ಮಾಡಾಕತ್ತೀವಿ ಅಂತ ಹೇಳಿ ಆಶೀರ್ವಾದ ರೂಪದಾಗಿ ನಮ್ಗೆ ಏನರ ಕಚ್ಚಿಂದಂದ್ರೆ ನಾವು ನಮ್ಗೆ ಆಶೀರ್ವಾದ ಮಾಡ್ಯಾನಂತೆ ಸುಮ್ಮ ಕೊಡ್ತೀವಿ, ದವಾಖಾನಿಗೆ ಹೋಗ್ತೀವಿ. ಒಂದು ಸರಿ ವಿಚಾರ ಮಾಡಿ ನೋಡೋಣ. ಅದಕ್ಕೆ ನಾವು ದಿಟ್ಟನಾಗರ ಕೊಂಡ್ರೆ ಕೊಲ್ಲೆಂಬರು ಅಂತೈತಿ. ದಿಟ್ಟನಾಗರ ಕಂಡರೆ ನಾವು ಅದನ್ನು ಎಷ್ಟು ಪೂಜೆ ಮಾಡ್ತೀವಲ್ಲ ಅಷ್ಟನ್ನು ನಾವು ಅದು ಆಮೇಲೆ ನಾಗರ ಹಾವು ಹೊಡಿಬಾರ್ದು, ಹೊಡೆದ್ರೆ ನಮ್ಗೆ ಚರ್ಮ ದೋಷ ಬರ್ತೈತಿ, ಆಮೇಲೆ ಬಂಜೆತನ ಬರ್ತೈತಿ ಅಂಥೇಳಿ ಯಾರೂ ಹಾವು ಕೂಡ ಹೊಡೆಯೋದಿಲ್ಲ. ಅದಕ್ಕೇನು ಮತ್ತು ಸರ್ಪ ದೋಷಿ ನಿವಾರಣೆಗಾಗಿ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾರೆ. ಅಂಥದನ್ನು ನಾವು ನೋಡಿವಿ. ಆದರೆ ನಾವು ಭಕ್ತಿಯಲ್ಲಿ ನಾವು ಹಾವನ್ನು ಕಾಣಬೇಕು ಹೊರತು ಆ ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು. ಬಸವಣ್ಣವ್ರು ಏನು ಹೇಳ್ಯಾರ, ಹಿಂಸೆಯನ್ನು ಮಾಡಬಾರ್ದು. ಆಮೇಲೆ ಉಂಬ ಜಂಗಮ ಬಂದರೆ ನಡೆ ಎಂಬರು. ನೋಡ್ರಿ ಎಂಥ ಅದ್ಭುತ ಮಾತು. ಉಂಬ ಜಂಗ ಬಂದರೆ ನಡೆ ಎಂಬರು. ನಾವು ದಿನಾಲೂ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಬಸವಣ್ಣವ್ರ ಗುಡಿಗೆ ಇಲ್ಲೇ ಎಕ್ಸಾಂಪಲ್, ಅಲ್ಲಿ ಎಷ್ಟೊಂದು ಜನ ಕೂತಿರ್ತಾರ ಸಾಧು ಸಂತರು. ಅವ್ರಿನ್ನೂ ₹1 ಹಾಕೋದೂ ಇಲ್ಲ. ಆದ್ರೆ ಹೋಗೋಣ ಅಕ್ಕಿ ಕಾಳು ಬಸವನ ಮ್ಯಾಗ ಹಿಂಗೆ ಒಗಿತೀವಿ. ಎಲ್ರಿ ಅದು ಅನ್ನಪ್ರಸಾದ? ಎಲ್ಲಿ ನಮ್ಮ ನಡೆ, ಎಲ್ಲಿ ನಮ್ಮ ನುಡಿ? ನಡೆಯುವುದೊಂದ ಪರಿ, ನುಡಿಯುವುದೊಂದ ಪರಿ. ಆ ರೀತಿ ಆಗಬಾರ್ದು. ನಾವು ಬಸವಣ್ಣ ನಾಡಿನವ್ರಿಗೆ ಮಾರ್ಗದರ್ಶಕರಾಗಬೇಕಂತಂದ್ರೆ ಆ ಬಸವಣ್ಣವರನ್ನ ಆ ದೇವರ ಗುಡಿಯಾಗೆ ಏನು ನಂದಿ ಮೂರ್ತಿ ಅದನ್ನ ಅದರಲ್ಲೇ ನಾವು ಸಾಧು ಸಂತರನ್ನ ಕಾಣುವಂಥ ಒಂದು ಬುದ್ಧಿ ನಮ್ಮಲ್ಲಿ ಬರಬೇಕು. ಯಾಕಂತಂದ್ರೆ ಅದೇ ಅಷ್ಟೊಂದು ಅವರಿಗೆ ಅವಶ್ಯಕತೆ ಆಗಿರ್ತೈತಿ. ನಾವು ₹1 ಹನಿ ಹನಿ ಕುಡಿದ್ರೆ ಹಳ್ಳ, ತೆನಿ ಕುಡಿದ್ರೆ ರಾಶಿ ಅಂತ ಹೇಳಿ ಒಂದು ನಾನುಡಿ ಐತಿ. ಆ ರೀತಿಯಾಗಿ ನಾವು ಹಸಿದವರ ಹೊಟ್ಟೆಯನ್ನು ತುಂಬಿಸೋಣ ಹೊರತು ಉಂಬ ಜಂಗಮ ಬಂದರೆ ನಡೆ ಅನ್ನೋದು ಬೇಡ. ಯಾಕಂದ್ರೆ ಮೃಷ್ಟಾನ್ನ ಭೋಜನನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆ ದೇವ್ರ ಮುಂದೆ ನೈವೇದ್ಯ ಮಾಡ್ತೀವಿ. 5 ಹೋಳಿಗೆ, 5 ಬಜ್ಜಿ, ಅನ್ನ ತುಪ್ಪ ಎಲ್ಲ ಮಾಡ್ತೀವಿ. ಆದ್ರೆ ದೇವ್ರು ಉಣ್ತಾನಂತ ಮಾಡ್ತೀವಿ ಏನ್ರಿ ನಾವು? ಇಲ್ಲ, ದೇವ್ರು ಉಣ್ಣಂಗ್ಲಂತ ಅಷ್ಟೆಲ್ಲ ನೈವೇದ್ಯ ಮಾಡ್ತೀವಿ. ಜಗಲಿ ಮುಂದೆ ತುಂಬ ಎಲ್ಲ ದೇವ್ರು ಇರ್ತಾವೆ. ಜಗಲಿ ಮುಂದೆ ತುಂಬ ಎಲ್ಲ 4-5 ಅಡಿ 5 ಅಡಿ ಅಲ್ಲೆಡಿ. ಆದ್ರೆ ದೇವ್ರು ತಿಂತಿದ್ದಂದ್ರೆ ಯಾರೂ ಎಡಿನ ಮಾಡ್ತಿದ್ದಿಲ್ಲ ನನಗನ್ಸಿದ ಮಟ್ಟಿಗೆ. ಆದ್ರೆ ನಾ ಮಾಡೋದು 2 ಅಡಿ. ಬಸವಣ್ಣ ಚೆನ್ನ ಬಸವಣ್ಣ 2 ಅಡಿ. ಉಂಬ ಜಂಗಮ ಬಂದರೆ ನಡೆ ಎಂಬರು. ಉಣ್ಣದ ಲಿಂಗಕ್ಕೆ ಬೋನ ಹಿಡಿಯುವವರು. ನೋಡ್ರಿ, ಉಣ್ಣದ ಲಿಂಗಕ್ಕೆ ಅಂತಂದ್ರೆ ದೇವ್ರ ಮುಂದೆ ನಾನಾ ಥರದ ಹಣ್ಣುಗಳನ್ನ ಇಟ್ಟಿರ್ತೀವಿ. ದೇವ್ರಿಗೆಲ್ಲ ದೇವ್ರು ತಿಂತಾನಂತ ಇಡಂಗಿಲ್ಲ. ಆ ಥರದ ಹಣ್ಣು ಐದು, ಈ ಥರದ ಹಣ್ಣು 5-6 ಥರದ ಹಣ್ಣುಗಳನ್ನು ನಾವು ರಾಶಿಗಟ್ಟಲೆ ಮುಂದಿರ್ತೀವಿ. ಆದ್ರೆ ಅದನ್ನೇ ನಾವು ಹೋಗಿಸಿ ಯಾರು ಹಸಿವಿಂದ ಬಳಲ್ತಾ ಇರ್ತಾರ, ಯಾರು ರೋಗಿಗಳಿರ್ತಾರ, ಅವ್ರಿಗೆ ಹೋಗಿಸಿ ನಾವು ಅದೇ ಕೊಟ್ಟಿವಿ ಅಂತಂದ್ರೆ ಎಷ್ಟೊಂದು ಅವ್ರು ಹೇಳ್ತಾರೆ. ಆದ್ರೆ ಆ ಕೆಲಸವನ್ನು ನಾವು ಮಾಡಬೇಕಾಗೈತಿ. ಬರೀ ಗರ್ಭಗುಡಿಯೊಳಗೆ ಕೂತ್ಕೇಸಿ ಬಸವ ಬಸವ ಅಂಥೇಳಿ ಆಚರಣೆ ಮಾಡೋದಲ್ಲ. ಆ ಬಸವಣ್ಣವ್ರ ತತ್ವಗಳನ್ನು ಯಾವ ರೀತಿ ಪಾಲಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಮೊದಲ ನಿರ್ಧಾರ ಮಾಡಬೇಕು. ಯಾಕಂತಂದ್ರೆ ನಮ್ಮದು ಡಾಂಬಿಕ ಕಪಲ ಭಕ್ತಿ ಒಂದಾಗಬಾರ್ದು, ನಂಬಿಕೆಯಿಂದ ಭಕ್ತಿ ಒಂದಾಗಬೇಕು. ನಂಬಿಕೆ ಭಕ್ತಿ ಅಂದರೆ ನಾವು ಏನನ್ನು ನಡೀತೀವಲ್ಲ ಅದೇ ಇರಬೇಕು. ಬರೀ ನಾವು ಮಂದಿ ಎಲ್ಲ ಬರ್ತಾರಂಥೇಳಿ ಬಸವ 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 ಅಂತ ಹೇಳೋದು ಅದಲ್ಲ ಬಸವಣ್ಣವ್ರದ್ದು. ಬಸವಣ್ಣವ್ರು ಆ ರೀತಿಯಾಗಿ ಹೇಳಿಲ್ಲ ನಮಗೆ. ಉಂಬ ಜಂಗ ಬಂದರೆ ನಡೆ ಎಂಬರು. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿದರಯ್ಯ. ಊಟ ಮಾಡಲಾರ್ದು ಬೋನಕ್ಕೆ ಎಷ್ಟು ನೈವೇದ್ಯ ಹಿಡಿದ್ರೆ ಅನ್ನೋದು ಅದು ಸಾರ್ಥಕ ಆಗ್ತದೇನ್ರಿ? ಇಲ್ಲ. ಅದಕ್ಕಾಗಿ ನಾವು ಯಾರು ಹಸಿವಿನಿಂದ ಬಳಲ್ತಾ ಇರ್ತಾರ, ಯಾರಿಗೆ ಅದರ ಅವಶ್ಯಕತೆ ಇರ್ತೈತಿ ಅಂಥವ್ರಿಗೆ ನಾವು ಆ ದಾನವನ್ನು ಮಾಡಿದ್ರೆ ಅದು ಶ್ರೇಷ್ಠ ಆಗ್ತೈತೆ ಅಂಥೇಳಿ ನಮಗೆ ಬಸವಣ್ಣವರು ಹೇಳ್ಯಾರ. ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಆಮೇಲೆ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರೆಯ. ನೋಡಿಲ್ ಬಸವಣ್ಣವರು ಉದಾಸೀನ ಅಂತಂದ್ರೆ ಈಗ ಸದ್ಯಕ್ಕೆ ಯಾರಿಗೆ ಅವಶ್ಯಕತೆ ಇರ್ತೈತಿ, ಒಬ್ಬ ಬಡ ವಿದ್ಯಾರ್ಥಿಗೆ ಶಾಲೆ ಕಟ್ಟಕ್ಕೆ ಫೀಸ್ ಬೇಕಾಗಿರ್ತೈತಿ, ಅಂಥವನಿಗೆ ನಾವು ಸಹಾಯ ಮಾಡಿದ್ರೆ ಅದು ಶ್ರೇಷ್ಠ ಸಹಾಯ ಆಗ್ತೈತಿ. ಹಸಿವಿನಿಂದ ಬಳ್ಳೋರಿಗೆ ನಾವು ಹೋಗಿಸಿ ಅನ್ನವನ್ನು ಹಾಕಿದ್ರೆ ಬಹಳ ಆಗ್ತೈತಿ. ಯಾರು ಆರೋಗ್ಯವನ್ನು ಇರೋದಿಲ್ಲ ಅವ್ರಿಗೆ ಆರೋಗ್ಯಕ್ಕೆ ಹೋಗಿ ನಾವು ಸ್ವಲ್ಪ ತೋರಿಸಿದೇವೆ ಅಂದರೆ ದವಾಖಾನೆಗೆ ತೋರಿಸಿದ್ರೆ ಅದು ಅಲ್ಲಿ ನಾವೇನೋ ಮಾಡುವಂಥ ಕಾರ್ಯ ಒಳ್ಳೆಯ ಕಾರ್ಯ ಆಗ್ತೈತಿ. ಅಲ್ಲಿ ನಡೆಯೊಂದು ಪರಿ ನುಡಿಯೊಂದು ಪರಿ ಆಗಬಾರ್ದು. ಉದಾಸೀನವ ಕನ್ನಡಿ ಅಂತಂದ್ರೆ ಅದೇ ಬಸವಣ್ಣವ್ರು ಅವಾಗ ಹೇಳ್ಯಾರ, ನಾವು ಯಾರಿಗೆ ಅವಶ್ಯಕತೆ ಇರ್ತೈತಿ ನಮ್ಮ ಕೆಲಸದಿಂದ ಅವ್ರಿಗೆ ನಾವು
ಸಹಾಯವನ್ನು ಮಾಡೋಣ. ನಮ್ಮ ಕೈಲಿಂದ ಎಷ್ಟು ಸಹಾಯ ಆಗ್ತೈತೆ ಅಷ್ಟು ಸಹಾಯವನ್ನು ಮಾಡೋಣ. ನಾವು ಬರೀ ದಿನ ಶ್ರೀಮಂತನ ಕರೆದು ಬರ್ರಿ ನಮ್ಮ ಮನೆ ಟಿಫಿನ್ಗೆ ಅಂತ ಕರೆಯೋದು ಬೇಡ. ಯಾರಿಗೆ ಅವಶ್ಯಕತೆ ಇರ್ತೈತಿ, ಯಾರಿಗೆ ತುಪ್ಪವನ್ನು ಉಣ್ಲಿಕ್ಕೆ ಸಾಧ್ಯವಿಲ್ಲ, ಮೃಷ್ಟಾನ್ನ ಭೋಜನವನ್ನು ಯಾರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಂಥವ್ರನ್ನ ಕರೆದು ನಾವು ಅನ್ನ ಪ್ರಸಾದವನ್ನು ನೀಡೋಣ. ನಿಜವಾಗ್ಲೂ ನಾ ಈ ವೇದಿಕೆ ಮೇಲೆ ಕೂತು ಹೇಳಿಕತ್ತೀನಿ ಅಂದ್ರೆ ನಾವೊಂದು ಸತ್ಯವಾದ ಮಾತನ್ನು ಹೇಳಬೇಕು. ನಮ್ಮ LIC ಒಳಗೆ ಕಸ ಹುಡುಗೋಕೆ ಹಿಡಿದು 5 ಮಂದಿ ವಾಚ್ಮನ್ಗಳಿದ್ರು. ನಾ ಇದು ಸತ್ಯವಾದ ಮಾತನ್ನು ನಾನು ಇಲ್ಲಿ ಮಾತ್ರ ಸುಳ್ಳು ಅಂತ ಹೇಳೋದಿಲ್ಲ. ಅವರು ಹೇಳ್ತಿದ್ರು, ನಾನು ದೋಸೆ ಮಾಡಿದ್ರೆ, ಆಮೇಲೆ ಹೋಳಿಗೆ ಮಾಡಿದ್ರೆ, ಸಿಕ್ಕಣಿ ಮಾಡಿದ್ರೆ ಫಸ್ಟ್ ಅವ್ರಿಗೆ ಕೊಡ್ತಿದ್ದೆ. ಯಾಕಂತೇಳಿ ಮೇಡಮರ್ ನಾವು ಯಾವ ಜನ್ಮದ ಪುಣ್ಯ ಮಾಡೀವ್ರಿ ನಿಮ್ಮ ಮನ್ಯಾಗ ಅನ್ನ ಊಟ ಮಾಡಕ್ಕಂತ ಕೇಳ್ತಿದ್ರು ಅವರು. ನಾನೇ ತುಪ್ಪ ಉಣ್ಣೋರಿಗೆ ಶಕ್ತಿಯವರಿಗೆ ನಾವು ದಿನ ತುಪ್ಪ ತಿಂತೀವಿ, ಭಗವಂತ ನನಗೆ ಶಕ್ತಿ ಕೊಟ್ಟಾನ. ಆದ್ರೆ ಅದನ್ನು ನಾವು ಒಬ್ಬಕ್ಕೆ ಉಂಡ್ರೆ ನನಗೆ ಅದು ಫಲ ಸಿಗೋದಿಲ್ಲ. ಮೊದಲು ನೀವು ಊಟ ಮಾಡಿದ ಮೇಲೆ ನಾನು ಅದನ್ನು ಊಟ ಮಾಡ್ತೀನಿ ಅಂತ ಹೇಳಿ ಬಿಸಿ ಹೋಳಿಗೆ ಮಾಡಿ ತುಪ್ಪ ಹಾಕಿ ಊಟಕ್ಕೆ ನೀಡಿದ್ರೆ ನಮ್ಮ ವಾಚ್ಮನ್ಗಳ ಕಣ್ಣಾನ ಇರ್ತವೆ. ನಾವು ಹಿಂದ್ಕಿನ ಜನ್ಮ ನಮ್ಮ ತಾಯಿಯಾಗಿದ್ದೆಮ್ಮ ಅಂಥೇಳಿ ನನಗೆ ನಮ್ಮ ವಾಚ್ಮನ್ಗಳು ಎಷ್ಟೊಂದು ಜನ ನಮಸ್ಕಾರ ಮಾಡಿ. ಯಾಕಂತಂದ್ರೆ ಅವರಲ್ಲೇ ನಾನು ದೇವರನ್ನು ಕಾಣ್ತಿದ್ದೆ. ಬಿಸಿದು ಏನರ ಮಾಡೀನಿ ಅಂದ್ರೆ ಆಕೆ ದೋಸೆ ಅಮ್ಮಾರ ಇಂಥ ಹೋಟೆಲ್ನಾಗ ಹೋದ್ರು ನನಗೆ ದೋಸೆ ತಿನ್ನೋಕ್ಕಾಗಂಗಿಲ್ಲ. 4-5 ದೋಸೆ ತಿಂತಿದ್ರು ಅವ್ರು. ನನಗೆ ಹೋಟೆಲ್ನಾಗ ಹೋದ್ರೆ ಇಂಥವು ಇನ್ನೂ ನಾವು ತಿಂದಿಲ್ಲ ಹೋಗಿ. ಯಾಕಂದ್ರೆ ನಮ್ಗೆ ಆ ಶಕ್ತಿ ಭಗವಂತ ಕೊಟ್ಟಿಲ್ಲ. ನೀವು ನನಗೆ ಒಂದೇ ತಿಂದು ಬರ್ತೀವಿ, ರೊಕ್ಕ ಖರ್ಚಾಗ್ತಾವೆ ಅಂತೇಳಿ. ಆದರೆ ನಮಗೆ ಇಲ್ಲಿ 4-5 ಕೊಟ್ಟು ನೀವು ತಿನ್ನಿಸ್ತಿರಲ್ಲ, ನಾವು ಕರೆನೇ ನಮಗೆ ತಾಯಿ ಸ್ಥಾನ ಕೊಟ್ಟಿವಿ ಅಂತ ಹೇಳ್ತಿದ್ರು. ನನಗದು ಬಸವಣ್ಣನ ಪೂಜೆ ಮಾಡಿದಷ್ಟೇ ಶ್ರೇಷ್ಠ ಆಗ್ತಿತ್ತು. ಯಾಕಂದ್ರೆ ನನಗೆ ಈ ಭಾಗ್ಯ LIC ಒಳಗೆ ಮಾತ್ರ ಸಿಕ್ಕಿತ್ತು, ನನಗೆ ಇಲ್ಲಿ ಸಿಕ್ಕಿಲ್ಲ. ಈ ಸ್ವಂತ ಮನ್ಯಾಗ ಆ ಭಾಗ್ಯ ಸಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಅಲ್ಲಿ ಯಾರೂ ಬರೋದಿಲ್ಲ ಅಂಥವ್ರು. ಅಲ್ಲೆಲ್ಲ ನಮ್ಮ ಆಚಮನಗಳು ಅವರಲ್ಲೇ ನಾನು ದೇವರನ್ನು ಕಾಣ್ತಿದ್ದೆ. ಅಂದ್ರೆ ಯಾಕೆ ಈ ಮಾತನ್ನು ಇಲ್ಲಿ ಹೇಳಿದ್ದೆ ಅಂದ್ರೆ ನನಗೆ ಇನ್ನೂ ಕೊರಗೈತಿ. ಎಲ್ಲಿ ಗುಡಿಸಲ್ದಾಗ ಇರ್ತಾರಲ್ಲ ಅವ್ರಿಗೆ ಹೋಗಿ ಏನರ ಬೆಳಿಗ್ಗೆ ಹೋಗಿ ಟಿಫಿನ್ಗೆ ಮಾಡಿಕೊಡ್ಬೇಕು ಅಂತ ಕೊರಗೈತಿ. ಆದರೆ ಏನು ಅನಿವಾರ್ಯ ಕಾರಣದಿಂದ ಮಾಡಿ ಕೊಡೋಕ್ಕಾಗ್ತಾಯಿದ್ದಿಲ್ಲ, ಆಗಂಗಿಲ್ಲ. ಯಾಕಂದ್ರೆ ನನಗೆ ಅಲ್ಲೇ ಆ ಭಾಗ್ಯ ಸಿಕ್ಕಿತ್ತು. ಅವರು ದಿನ 4-5 ಸಾರಿ ಬರ್ತಿದ್ರು. ಏನು ಮಾಡಿದ್ರು ಅವ್ರು ಬಿಟ್ಟು ತಿಂತಿರಲಿಲ್ಲ. ನಾನು ಮೊದಲು ಅವರು, ಆಮೇಲೆ ನಾನು, ನನ್ನ ಗಂಡ. ನಾವು ಏನೇ ಮಾಡಿದ್ರು 5-6 ಮಂದಿ ಹಿಡಿದು ದಿನ ಟಿಫಿನ್ ಮಾಡ್ತಿದ್ದೆ. ಯಾಕೆ ಅವ್ರು ಬೆಳಗ್ಗೆ 6 ಗಂಟೆಗೆ ಬಂದರು, ಮಧ್ಯಾಹ್ನ 12 ಗಂಟೆಗೆ ಹೋಗ್ತಿದ್ಲಕ್ಕಿ. ವಯಸ್ಸಾದಂಥ ತಾಯಿ ಕಸ ಹುಡುಗ್ಲಿಕ್ಕೆ ಬರ್ತಿದ್ಲು. ಅವ್ರಿಗೆ ಮೊದಲು ನಾನು ಕೊಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ ಕೊಡ್ತಿದ್ದೆ. ಯಾಕಂತಂದ್ರೆ ನೀನು ನಡೆಯೋದೊಂದು ಪರಿ ನುಡಿಯೋದೊಂದು ಪರಿ ಆಗಬಾರ್ದ್ರಿ ಶಟ್ರ, ಅದಕ್ಕೆ ಅವ್ರು ಮೊದಲು ಕರೀರಿ, ಅವ್ರಿಗೆ ಕೊಟ್ಟ ಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ ನಮ್ಮ ಮನೆಯವರಿಗೆ. ಹಂಗೆ ಬಸವಣ್ಣವರ ನಾವು ಮನದಲ್ಲಿ ಪ್ರಾರ್ಥನೆ ಎಷ್ಟು ಮಾಡ್ತೀವಿ, ಬಸವಣ್ಣವರ ತತ್ವಗಳನ್ನು ಎಷ್ಟು ಅಳವಡಿಸ್ಕೋತೀವಿ, ಅಷ್ಟೇ ತತ್ವ ವಿಚಾರ ನಮ್ಮಲ್ಲಿ ಕೂಡ ಬರಬೇಕು. ನಾವು ಬಸವನಾಡಿನ ಜನರು, ಭಕ್ತರು, ನಾವು ಬೇರೆಯವರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಬೇಕು ಮತ್ತು ಒಳ್ಳೆಯ ಸಂದೇಶ ನಮ್ಮಲ್ಲಿಂದ ಹೋಗಬೇಕು. ಅದಕ್ಕೆ ನಡೆಯೊಂದು ಪರಿ ನುಡಿಯೊಂದು ಪರಿ ಆಗಬಾರ್ದು. ನನಗಿಲ್ಲಿ ನಾನು ಏನೂ ಹೆಚ್ಚಿಗೆ ಮಾತಾಡಿಲ್ಲ, ಬರ್ಕೊಂಡು ಬಂದಿದ್ದೆ ಖರೆ, ಆದರೆ ನನಗೆ ಮಾತಾಡೋಕೆ ಅದು ಆಗಲಿಲ್ಲ. ನಿನ್ನೆ ನಾ ಸಾಯಂಕಾಲ ಬಂದೆ, ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ನಾವು ಬಸವಣ್ಣನ ಅಭಿಮಾನಿಗಳು. ಆಮೇಲೆ ನಮ್ಮ ತಾಯಂದ್ರಲ್ಲಿ ನನ್ನದೊಂದು ವಿನಂತಿ ಏನೈತೆ ಅಂದ್ರೆ, ನಾವು ಮನೆ ಬಂದವ್ರಿಗೆ ಕುಂಕುಮ ಹಚ್ಚಿ ಬ್ಲೌಸ್ ಪೀಸ್ ಕೊಡ್ತೀವಿ. ಅದರಲ್ಲಿ ನನಗೆ ಭಾಳ ಕೊರಗೈತಿ. ಅದನ್ನು ನಾನು ಬಿಟ್ಟು ಮತ್ತೆ 7-8 ವರ್ಷ ಆಯಿತು. ನಮ್ಮ ಬಸವಣ್ಣ ಮನೆಗೆ ಯಾರೇ ಬಂದರೂ ಕೂಡ ನಾವು ಒಂದು ವಿಭೂತಿ, ಒಂದು ವಚನ ಪುಸ್ತಕವನ್ನು ಕೊಡೋಣ. ಯಾಕಂದ್ರೆ ನಮ್ಮ ಜಂಪರ್ ಪೀಸ್ ಏನಾಗ್ತೈತಿ, ಒಂದು ಕೈಯಿಂದ 100 ಕೈಗೆ ಹೋಗ್ತದೆ. ಅದು ಅವ್ರಿಗೆ ಹೊಲಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಸೀರೆ ಮ್ಯಾಚಿಂಗ್ ಹಾಕೊಳ್ಳೋದ್ರಿಂದ ಆ ಬ್ಲೌಸ್ ಏನೈತಿ ಅದು ಎಷ್ಟು 100 ಮಂದಿಗೆ ಹೋಗ್ತದೆ. ಅದಕ್ಕೆ ಅದು ಸಂದೇಶ ಒಳ್ಳೆಯದಾಗಲ್ಲ. ಒಬ್ಬರು ವಚನ ಪುಸ್ತಕ ಕೊಟ್ಟಿವಿ ಅಂತ ಹೇಳಿದ್ರೆ ಅವ್ರನ್ನ 10 ಮಂದಿ ಇರಲಿ, ಒಬ್ಬರೇ ಇರಲಿ, ನಮ್ಮದು ಒಂದೇ ವಚನ ಓದಿದ್ರು ಕೂಡ ಆ ವಚನ ನಾವು ಕೊಟ್ಟೋದಕ್ಕೆ ಸಾರ್ಥಕ ಆಗ್ತೈತಿ. ಅಂತಹ ಕೆಲಸವನ್ನು ನಾವು ಬಸವನಾಡಿನ ತಾಯಂದರು ಮಾಡೋಣ. ಮತ್ತು ಕೂಡ ನಾವು ಎಲ್ಲೆಲ್ಲಿ ಹೋಗ್ತೀವಿ ಈ ಸಂದೇಶವನ್ನು ಕೂಡ ಹೇಳ್ತಾ ಹೋಗೋಣ. ಯಾಕಂದ್ರೆ ನಾವೇ ಮಾಡ್ಲಿಕ್ಕಂದ್ರೆ ಬಸವಣ್ಣನವ್ರಿನವ್ರು ಮತ್ತೆ ಯಾರೂ ಈ ಕೆಲಸ ಮಾಡೋಕ್ಕಾಗಲ್ಲ. ನಾವು ಇದಕ್ಕೆ ಹೋಗ್ರಿ, ನಾವು ಬೀದರ್ ಬಸವ ಕಲ್ಯಾಣಕ್ಕೆ ಹೋದ್ರೆ ನಾವು ಮಾಡೋದೆಲ್ಲ ಸೊನ್ನೆ ಕೆಲಸ. ಯಾಕಂದ್ರೆ ಈ ರುದ್ರಾಕ್ಷಿ ಹಾಕೋತೀವಲ್ಲ, ಅವ್ರು ದಿನಾರು ನಾವು ಮಂಗಲಸೂತ್ರ ಹೆಂಗೆ ಮ್ಯಾಲೆ ಹಾಕೊಂಬರ್ತೀವಿ, ಇದನ್ನು ಮ್ಯಾಲೆ ಹಾಕೊಂಬರ್ತಾರ ಅವ್ರು. ನಾ ಅಲ್ಲಿ ಹೋಗಿದ್ದೆ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾ ಇದನ್ನು ಬಿಟ್ಟು ಹೋಗಿದ್ದೆ. ಅವಾಗ ಎಷ್ಟು ದುರ್ದೈವಿ ನೋಡ್ರಿ, ನಾನು ಬಿಟ್ಟು ಹೋಗಿದ್ದೆ. ನಾನು ಅವರೆಲ್ಲರೂ ಹಾಕೊಂಡದ್ದು ನೋಡಿ ನನಗೆ ಕಣ್ಣ ನೀರು ಬಂತು. ನೋಡ್ರಿ, ನಾ ಬಸವಣ್ಣ ಹುಟ್ಟಿದ್ರು ಕೂಡ ಏನೂ ಉಪಯೋಗ ಆಗಲಿಲ್ಲ. ನಿಮ್ಮಂಥವ್ರನ್ನ ನೋಡುವಂಥ ಭಾಗ್ಯ ನನ್ನ ಕಣ್ಣ ಪಾವನ ಇತ್ತು. ಅದಕ್ಕೆ ನಾನು ಇನ್ಮೇಲೆ ಹಾಕೋಬೇಕಂತ ಹೇಳಿ ನಾ ಅದಕ್ಕೆ ದಿನ ಮ್ಯಾಲೆ ಹಾಕೋತೀನಿ. ಏನು ಇದಕ್ಕೆ ತಪ್ಪು ತಿಳ್ಕೊಬೇಡ್ರಿ, ಮ್ಯಾಗ ಹೋಗ್ತಾ ಅಂತೇಳಿ. ಆದರೆ ನಾವು ಇದನ್ನು ಕೊಟ್ಟಾರೆಲ್ಲ ಅಜ್ಜಾರು ನಮಗಂದ್ರೆ ಇದನ್ನು ಒಂದು ತಾಸರ ಹಾಕ್ಕೊಂಡ್ರೆ ನಮ್ಮಲ್ಲಿರುವ ದುರ್ಗುಣಗಳ ಅಳಿಲಿ, ಆಮೇಲೆ ನಮ್ಮಲ್ಲಿ ಬರುವಂಥ ದುರ್ಬುದ್ಧಿಯರ ಹೋಗಲಿ, ಆಮೇಲೆ ನಮ್ಮಲ್ಲಿ ಎಷ್ಟೊಂದು ರೋಗಗಳಿರ್ತಾವೆ, ಆ ರೋಗಗಳ ನಿವಾರಣೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಆದರೂ ನಾವು ಒಂದು ತಾಸರ ಈಗ ಮಠಕ್ಕೆ ಬಂದಾಗ
ಹಾಕೊಳ್ಳೋ ಅನ್ನೋದು ಒಂದೊಂದು ಸಲಹೆ ಐತಿ. ಇದನ್ನು ಎಷ್ಟು ಜನ ಏನು ಪಾಲಿಸ್ತೀರಿ, ಆದರೆ ನನ್ನ ಮಾತ್ರ ಹಿಂಗೆ ಹೇಳ್ಯಾಳ ಕಲ್ಯಾಣ ಶೆಟ್ಟಿ ಮೇಡಮ್ ಅಂತೇಳಿ ಯಾರೂ ತಪ್ಪು ಭಾವಿಸಬೇಡ್ರಿ ನನ್ನ ಬಗ್ಗೆ. ನನ್ನಲ್ಲಿ ಇರುವ ನಾನು ಇವತ್ತೇನು ಮಾತಾಡಿಲ್ಲ, ನನಗೆ ಎಲ್ಲರೂ ಮಾತಾಡಿದ್ದಂದ್ರೆ ಸಿದ್ಧಲಿಂಗೇಶ್ವರ ಅಜ್ಜಾರು ಮಾತಾಡಾರ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಪ್ರಿಪೇರ್ ಏನೂ ಮಾಡ್ಕೊಂಬರಕ್ಕೆ ಆಗಲಿಲ್ಲ, ಬರೆದಿದ್ದೆ ಕರೆ ಏನೂ ಆಗಲಿಲ್ಲ. ಅದಕ್ಕೆ ನನಗೆ ಇಲ್ಲೆಲ್ಲ ಶಕ್ತಿ ಕೊಟ್ಟವರು ನೀವೆಲ್ಲ ತಾಯಂದಿರು ಮತ್ತು ಸಿದ್ಧಲಿಂಗೇಶ್ವರ ಅಜ್ಜಾರು ಅಂಥೇಳಿ ನಾನು ಮನಸಾಪೂರ್ವಕವಾಗಿ ಒಪ್ಪಿಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಬಸವೇಶ.